ನಿಮಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ. ಥ್ಯಾಂಕ್ಸ್ ಯಾಕೆ ಹೇಳ್ಬೇಕಪ್ಪ ಅಂತ ನೋಡಿ. ಸುರಿವ ಮಳೆ ನಿಂತು ಬಗೆದು ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ನೋಡ್ತಾ ಇದ್ದೀರಾ. ಮೇ ಬಿ ಎಲ್ಲ ತಮ್ಮನೇಲಿ ನೋಡಿದವ್ರಿಗೆಲ್ಲ ಗೊತ್ತಾಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಎಸ್, ಇವತ್ತಿನ ವಿಡಿಯೋ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಯಾಕೆ ಹೇಳಬೇಕಪ್ಪ ಅಂತ ನೋಡ್ತಾ ಇದ್ದೀರಾ. ಎಸ್, ಥ್ಯಾಂಕ್ಸ್ ಹೇಳಬೇಕಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಯೂಶ್ವಲಿ ನಾನು ಇವತ್ತು ಒಂದು ಗಿಫ್ಟ್ ಕೊಡೋಣ ಅಂತ ಇದ್ದೀನಿ ನಿಮಗೆ. ಗಿಫ್ಟ್ ಅಂದರೆ ಗೊಂಬೆ ಅದು ಇದು ಅದಲ್ಲ. ಇವತ್ತು ನಿಮಗೋಸ್ಕರ ನಾನೊಂದು ಸಾಂಗ್ ಹೇಳ್ತೀನಿ. ಬಿಕಾಸ್ ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ಏನಕ್ಕೆ ಹ್ಯಾಪಿ ಅಂತನಾ. ಎಸ್, ನನ್ನ ಯೂಟ್ಯೂಬ್ ಚಾನಲ್ಗೆ 1 ವೀಕಲ್ಲಿ 2,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ತುಂಬ ಖುಷಿಯಾಗಿದೆ. ಮೇ ಬಿ ನನಗೆ ಒಂಥರ ಅಚೀವ್ಮೆಂಟ್ തന്നെ. ಬಿಕಾಸ್ 1 ವೀಕಲ್ಲೆಲ್ಲ ಯೂಟ್ಯೂಬ್ ಚಾನಲ್ಲು 2,000 ಜನ ಸಬ್ಸ್ಕ್ರೈಬರ್ಸ್ ಆಗೋದು ಅಂದರೆ ತುಂಬ ಕಷ್ಟ, ನನ್ನಂಥವ್ರಿಗೆ ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನನಗೆ ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಅನಂತ 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 ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿದ್ದಕ್ಕೆ, ನನ್ನ ವೀಡಿಯೋಸ್ಗಳನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಒಳ್ಳೊಳ್ಳೆ ರೆಸ್ಪಾನ್ಸ್ನ ನನಗೆ ಕೊಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಯೂಶ್ವಲಿ ನಾನು ಸಾಂಗ್ ಜಾಸ್ತಿ ಹೇಳಲ್ಲ. ಡ್ಯಾನ್ಸ್ ಆಗಿರ್ಬೋದು, ಡ್ರಾಯಿಂಗ್, ಆ್ಯಕ್ಟ್ ಎಲ್ಲ ಡೈಲಿ ಲೈಫಲ್ಲಿ ಮಾಡ್ತಾ ಇರ್ತೀನಿ. ಆ್ಯಕ್ಟ್ ಅಂದರೆ ಡೈಲಿ ಆ್ಯಕ್ಟ್ ಮಾಡಿಕೊಂಡೇ ಬದುಕ್ತೀನಿ ಅಂತಲ್ಲ, ಯೂಶ್ವಲಿ ವೀಡಿಯೋಸಲ್ಲೆಲ್ಲ ಮಾಡ್ತಾ ಇರ್ತೀವಿ. ಬಟ್ ಸಾಂಗು ತುಂಬ ರೇರ್ ಕೇಸಲ್ಲಿ ಹೇಳ್ತೀನಿ ನಾನು. ತುಂಬ ಖುಷಿಯಾದಾಗ, ಇನ್ನೊಂದು ಯಾರಾದರೂ ಡಿಮ್ಯಾಂಡ್ ಮಾಡಿದಾಗ, ತುಂಬ ಡಿಮ್ಯಾಂಡ್ ಮಾಡಿದಾಗ ಹೇಳ್ತೀನಿ. ಅಷ್ಟೇನು ಚೆನ್ನಾಗಿಲ್ಲ ವಾಯ್ಸ್ ನಿಮ್ಮದು, ಬಟ್ ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರ ನಾನೊಂದು ಸಾಂಗ್ ಹೇಳಬೇಕು ನಿಮಗೋಸ್ಕರ. ನಿಮಗೆ ಇದು ಚಿಕ್ಕ ಗಿಫ್ಟ್ ನನ್ನ ಕಡೆಯಿಂದ. ಒಂದು ಸಾಂಗ್ ಹೇಳೋ ಮುಖಾಂತರ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ನಾನು. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕನ್ನಡದವ್ರು ಎಷ್ಟು ಚೆನ್ನಾಗಿದ್ದಾರೋ ತೆಲುಗು ಅವರು ಅಷ್ಟೇ ಚೆನ್ನಾಗಿದ್ದಾರೆ ಅಂತ ನೋಡಿದ್ದೀನಿ. సో తెలుగు ಅವರಿಗೂ చాలా థ్యాంక్స్ అండి. సబ్స్క్రైబ్ చేసినందుకు చాలా థ్యాంక్స్. వీడియో చూసినందుకు చాలా థ్యాంక్స్. ఇన్ ఫ్యూచర్లో వీడియో చూడండి, సపోర్ట్ చేయండి, అండ్ లైక్, షేರ್, ಕಮೆಂಟ್ చేయండి. ಥ್ಯಾಂಕ್ ಯು. ಮತ್ತು ನಮ್ಮವ್ರಿಗೆ ಕೇಳೋದು ಏನಪ್ಪ ಅಂದರೆ, ನಿಮಗೇನಾದರೂ ಕಂಟೆಂಟ್, ಯಾವ ಥರ ಕಂಟೆಂಟ್ ಬೇಕು ಅನ್ನೋದು ನಿಮ್ಮ ಥಾಟಲ್ಲಿ ಒಂದಿರುತ್ತೆ. ಆ ಥರ ಕಂಟೆಂಟ್ಗಳನ್ನ ಬೇಕಾದರೆ ನೀವು ನನಗೆ ಸಜೆಸ್ಟ್ ಮಾಡ್ಬೋದು. ನಾನು ಇಫ್ ಇನ್ ಕೇಸ್ ಅದು ಚೆನ್ನಾಗಿ ಅನಿಸ್ತು ಅಂದರೆ ಡೆಫಿನೆಟ್ಲಿ ನಾನು ಆ ಕಂಟೆಂಟ್ನ ಮಾಡ್ತೀನಿ, ಫ್ಯೂಚರ್ ಡೇಸಲ್ಲಿ ಮಾಡ್ತೀನಿ. ಸೊ ನೀವು ಕಂಟೆಂಟ್ ಕೂಡ ಸಜೆಸ್ಟ್ ಮಾಡ್ಬೋದು. ನಿಮಗೇನಾದರೂ ನನ್ನ ವೀಡಿಯೋಸಲ್ಲಿ ಡ್ರಾಬ್ಯಾಕ್ಸ್ ಆ ಥರ ಏನಾದರೂ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೂಡ ನಾನು ಹಾಕಿದ್ದೀನಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಪ್ ಫ್ಯೂಚರಲ್ಲಿ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ಹಾಕ್ತೀನಿ. ಆಮೇಲೆ ಕಂಟೆಂಟ್ಗಳನ್ನ ನೀವು ಸಜೆಸ್ಟ್ ಮಾಡಿ. ಆ ಕಂಟೆಂಟ್ ಮೇಲೆ ನನಗಿಷ್ಟ ಆದರೆ, ಆಮೇಲೆ ಆ ಕಂಟೆಂಟ್ ಓಕೆ ಅನಿಸಿದ್ರೆ ನಾನು ಆ ಕಂಟೆಂಟ್ಗಳನ್ನ ಡೆಫಿನೆಟ್ಲಿ ಮಾಡ್ತೀನಿ ಫ್ಯೂಚರಲ್ಲಿ. ಅಷ್ಟೇ ಇವತ್ತಿನ ವಿಡಿಯೋ ಅಷ್ಟಕ್ಕೆ. ನಿಮಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ. ಸಾಂಗ್ನ ಮಾತ್ರ ಕೇಳದೆ ಹೋಗ್ಬೇಡಿ ದಯವಿಟ್ಟು. ಸಾಂಗ್ ಹೆಂಗಿದೆ ಅನ್ನೋದನ್ನ ನನಗೆ ಹೇಳಿ, ಹಾಗೆ ವಾಯ್ಸ್ ಹೇಗಿದೆ ಅನ್ನೋದನ್ನ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭುವಿ ಮತ್ತೆ ಹಗುರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ, ತನ್ನ ನೆಂದರಕ್ಕೇನ ಬಾನಿಗೊಡ್ಡಿದೆ, ಸೋತಾಯಿ ಸಮಯ ಹಾಡಾಗಿದೆ, ಇದು ಸಿಹಿಯೋ ಕಹಿಯೋ ಕಣ್ಹನಿಯೋ ಅರಿವು, ಇದು ನನ್ನ ಹಸಿರು ಕವನ.
ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ she put my breath away. ಆಮೇಲೆ ಈ ಸಾಂಗ್ ನನಗೆ ತುಂಬ ಇಷ್ಟ. ಇದು ಸುದೀಪ್ ಸರ್ ಸಾಂಗು, ಜಸ್ಟ್ ಮಾತಲ್ಲಿ ಮೂವಿದು ಅನಿಸುತ್ತೆ. ಸಖತ್ತಂದರೆ ಸಖತ್ ಇಷ್ಟ ನನಗೆ ಈ ಸಾಂಗ್. ಆಮೇಲೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ನಿಟ್ಟುಸಿರನ್ನು ನೀ ಬಗೆದು ಬಿಸಿ ಉಸಿರನ್ನು ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಂಡಲ್ಲು ನೀನೆ ಕನಸಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ನನ್ನೆಲ್ಲ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ. 108 ನೋವಲ್ಲೂ ನೀ ಬಂದು ಜೊತೆಗಿದ್ದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ. ನಿನಗಾಗೆ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೇ. ಈಗೆಲ್ಲಿ ನೀ ಹೋದೆ ಕನಿಕರಿಸಿ ನೀ ಬಾರೆ ಎದೆಗೂಡಿನ ಉಸಿರು ನೀನೇ ಬಾನಲ್ಲು ನೀನೆ ಭುವಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನೋವಲ್ಲೂ ನೀನೆ ನಲಿವಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ. ಸುಮಾರು ಕಡೆ ಹಾಡನ್ನ ತಪ್ಪು ಹೇಳಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಹಂಗಾಗಿ ಲಿರಿಕ್ಸ್ನೆಲ್ಲ ನುಂಕೊಂಬಿಡ್ತೀನಿ. ಯಾಕಂದರೆ ಸಾಂಗ್ ಕೇಳ್ತಾ ಇರ್ತೀನಿ, ಕೇಳಿ 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 ಏನಾಗುತ್ತೆ ಅಂದರೆ ಓನ್ ಲಿರಿಕ್ಸ್ ಬರೆಯೋಣ ಅನ್ನೋ ಆಸೆ ಹುಟ್ಬಿಡುತ್ತೆ ಮನಸ್ಸಲ್ಲಿ. ಹಾಡು ಹೇಳ್ತಾ ಏನಾಗ್ಬಿಡುತ್ತೆ ಅಂದರೆ ಅಲ್ಲೊಂದು ಲಿರಿಕ್ಸ್ ಇರುತ್ತೆ, ಇಲ್ಲೇ ನಾವು ಹಾಡಿರ್ತೀವಿ. ಸೊ ಅದಲು ಬದಲಾಗುತ್ತೆ. ದಯವಿಟ್ಟು ಕ್ಷಮಿಸಿ. ಲಿರಿಕ್ಸ್ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಫೇವ್ರೆಟ್ ಸಾಂಗ್ ಇದೆ 2. ಇನ್ನೂ ಒಂದಿದೆ, ಬಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಕಷ್ಟ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ,
ನೋವು ನಲಿವು ಎರಡು ಉಂಟು ಬಾಳ ಪಥದಲ್ಲಿ, ನಿರಾಸೆ ಏತಕ್ಕೆ ದುರಾಸೆ ಏತಕ್ಕೆ, ಅದೇನೇ ಆದರೂ ಅವನ ಕಾಣಿಕೆ, ಪಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಅಷ್ಟೆ. ಇಫ್ ಇನ್ ಕೇಸ್ ನಿಮಗೆ ಹೆಂಗಾಯಿತು 1 ವೀಕಲ್ಲಿ 2K ಸಬ್ಸ್ಕ್ರೈಬರ್ಸ್, 2,000 ಜನ ಸಬ್ಸ್ಕ್ರೈಬರ್ಸ್ ಹೆಂಗಾದರೂ ಅನ್ನೋದೇನಾದರೂ ನಿಮಗೆ ವಿಡಿಯೋ ಬೇಕು ಅಂದರೆ ನನಗೆ ತಿಳಿಸಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ, ಹೇಗಾಯಿತು ಅನ್ನೋದ್ರ ಬಗ್ಗೆನೂ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಸಪೋರ್ಟ್ ಕೊಡ್ತೀರ ಅಂತ ನಾನು ಭಾವಿಸಿದ್ದೀನಿ. ಸೊ ಟೇಕ್ ಕೇರ್, ಹುಷಾರಾಗಿರಿ ಎಲ್ಲರೂ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.